ಓಯ್ ಸಾಕ್ಬಿಡು ಮಚ. ಅವನು ಏನು ಹೇಳ್ದ ಗೊತ್ತಾ, ನನ್ನ ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ವಲ್ಲೋ. ಹೋಗು, ಮೇಲೆಯಿಂದನೂ ಕಾಣಿಸುತ್ತಲ್ಲ ಫಾಲ್ಸು. ದೂರದಲ್ಲಿ ನೋಡಕ್ಕೆ ಏನು ಚಂದ. ಇಲ್ಲಪ್ಪ, ಇನ್ನೊಂದ್ಸತಿ ಹೇಳಪ್ಪ. ದೂರದಲ್ಲಿ ನೋಡಕ್ಕೆ ಏನು ಚಂದ, ಹತ್ರದಲ್ಲಿದ್ರೆ ತಾಗ ಚಂದ. ಕೆಳಗಡೆ ಬರ್ತಾ ಇದೆ ಸೌಂಡ್ ಮಚ. ಅವ್ನ ಮೇಲೆ ಹೋಗು ಅಂತ ಹೇಳ್ದ. ಏನು ಬನ್ನಿ ಬನ್ನಿ ಗೈಸ್, ಯಾವುದೋ ಎಕ್ಸ್ಪೆರಿಮೆಂಟಲ್ ಬೇರೆ ಮಾಡ್ತಾ ಇದೀವಿ. ಹಾಂ ಬಿಡು ಮಚ್ಚ, ಇದೆಯಾ ಕೇಳಿಸ್ತಾಯಿದ್ದು ನೋಡಿ ಜೋರಾಗಿ ಫಾಲ್ಸ್. ಓಹ್, ಏನೇನು ಸಾಹಸ ಪಟ್ಕೊಂಡು ಹೋಗ್ಬೇಕಲ್ವ. ಹಾಂ ಬುದ್ದು, ನೀ ಮೂಗು ಗುದ್ದು. ಹಾಂ ಹಿಂಗೋಗ್ಬೇಕನ್ಸಿತ್ತು. ಬಾ ತೋರಿಸ್ತೀನಿ. ಜಾಸ್ತಿ ಇಳಿದಷ್ಟು ಹತ್ತೋದು ಕಷ್ಟ ಆಗ್ಬಿಡುತ್ತೋ. ಹಾಂ ಫುಲ್ಲು ಕೆಳಗೆ ಹೋದ್ರೆ ವ್ಯೂ ಚೆನ್ನಾಗಿ ಕಾಣುತ್ತೆ. ಇದೆಯಾ? ಇಲ್ಲಿ ಕಾಣಿಸ್ತದೆ ಇದು. ಅಲ್ಲಿಂದ ಬರ್ತದೆ. ನಡಿ 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 ಇರೋ ಅದಕ್ಕೆ ನಿಲ್ಲಿಸ್ಬೇಕು. ಕಾಣಿಸ್ತದೆ ಫಾಲ್ಸ್ ನೋಡಿ ಗಾಯ್ಸ್. ಫಾಲ್ಸ್ ಇವಾಗ ಹಂಗೆ ಎಕ್ಸ್ಪ್ರೆಷನ್ ಚೇಂಜ್. ಬನ್ನಿ 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 ಬನ್ನಿ. ನೋಡ್ಕೊಂಡು ಓಹೋ ಮಹಾಪ್ರಭು, ನೀವೇನು ಇಲ್ಲಿ? ಬನ್ನಿ ಬನ್ನಿ ಬನ್ನಿ. ಅನಿಲ್ ಇಲ್ಲೂ ಗಾಗಲ್ಸ್ ಹಾಕೊಂಡ್ ಬರ್ತಾವನಲ್ಲ. ಬನ್ನಿ ಎಲ್ಲರೂ ಬನ್ನಿ, ಸ್ವಚ್ಛತೆಯನ್ನು ಕಾಪಾಡಲು ಬನ್ನಿ. ಯಾವನೋ ಪ್ಲಾಸ್ಟಿಕ್ ಇಟ್ಕೊಂಡ್ ಬರ್ತಾ ಇರೋದು ಕಾಡೊಳಗಡೆ. ಮಚ ನೀನು ಹೋಗೋ ತಾರ್ಸಂತಾರ. ಹೋಗ್ ಮಚ. ಅನಿಲ್ ಹೋಗ್ಬಿಟ್ಟ ತಾರ್ಸಂತಾರ. ತಾರ್ಸಂತಾರ ಹೋಗೋದು. ನನ್ನ ತಳ್ಬಿಟ್ಟು ಹೋಗ್ಬಿಟ್ಟಿಯಲ್ಲ. ಪುಷ್ಪರಾಜ್ ಜಾಲಿ ರೆಡ್ಡಿ. ಜಾಲಿ ರೆಡ್ಡಿ ಕಣ ಅವ್ರು. ಲೈ ಜಾಲ್ ರೆಡ್ಡಿ. ವಾವ್, ಫೈನಲಿ ಒಂದು ಇಡನ್ ಫಾಲ್ಸ್ ಬಂದಾಯ್ತು. ಸಖತ್ತಾಗೈತಪ್ಪ. ಮಸ್ತ್ ಆಯ್ತು ಮಚ. ಬಟ್ಟೆ ಗಿಟ್ಟೆ ತಂದಿದ್ರೆ ಬಿಚ್ಚಿಟ್ಬಿಟ್ಟು ಆಟ ಆಗ್ಬಿಟ್ರೆ ಕ್ರೇಜಿ ಆಗಿದೆ ಗುರು ಪ್ಲೇಸು. ಸೂಪರ್ ಫಾಲ್ಸ್. ಗಾಯ್ಸ್ ಸೂಪರ್ ಆಗಿದೆ ಫಾಲ್ಸು. ನಾವು ಹೊರಗಡೆಯಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದ್ರಿ. ಪ್ಲೇಸ್ ಮಾತ್ರ ಸಾಕಾಗಿದೆ ನೋಡಿ. ಪ್ಲೇಸು ಸೂಪರ್ ಆಗಿದೆ ನಿಜಾಲು. ಒಂದು ಎಕ್ಸ್ಟ್ರಾ ಡ್ರೆಸ್ ತಂದಿದ್ರೆ ನೀಟಾಗಿ ಇಲ್ಲಿ ಆಟ ಆಡ್ಬೋದಿತ್ತು. ಹುಷಾರ್ಲೇ. ಎಲ್ಲ ನ್ಯಾಚುರಲ್ ಆಗಿ ಹಾಕ್ತೀನಿ ಮಚ್ಚ. ಬನ್ರಿ ಮಚ್ಚ, ಬನ್ರಿ ಬನ್ರಲ್ಲಿ. ಮುಂದೆ ಹೋಗ್ಬಿಟ್ಟಿದ್ದೀನಿ, ಒಬ್ಬನೇ ಇದ್ದೀನಿ. ಗೈಸ್ ಹೆಂಗಿರುತ್ತೆ ಹೇಳಿ ಪರಿಸ್ಥಿತಿ ಈ ಥರ ಫಾರೆಸ್ಟಲ್ಲಿ ಒಬ್ಬನೇ. ಯಪ್ಪ ಭಯಾನಕ. ರೀಚ್ ಆದರೆ ನನ್ನ ಮೊಬೈಲಲ್ಲಿ 1% ಇದೆ ಅಷ್ಟೇ ಚಾರ್ಜು. ಚಾರ್ಜರ್ ಬೇರೆ ತಂದಿಲ್ಲ ನೋಡಿ. ವ್ಯೂ ಹೆಂಗಿದೆ. ಈ ಫಾರೆಸ್ಟ್ ಒಳಗಡೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಕಮಾನ್ ಗಾಯ್ಸ್ ಕಮಾನ್. ನೋಡಿ ವ್ಯೂ ಹೆಂಗಿದೆ. ವ್ಯೂ ಮಾತ್ರ ಮಸ್ತ್. ಅಲ್ಲೂ ಇದೆಯೋ ಈ ವ್ಯೂಗೆ ಏನು ಹೇಳ್ತೀರಾ? ಹಾಂ, ಗಾಡಿ ಮೇಲೆ ಲವ್ ಆಗೋದಂತೂ ಗ್ಯಾರಂಟಿ. ವಿಂಡೋ ಸೇರ್ಸೋ ಮೇಲೆ
ಬನ್ನಿ ಒಂದು ಫೋಟೋ ಹಾಕಿಸ್ಕೊಂಡು ಹೋಗೋಣ. ಟೈಮ್ ಆಯ್ತು ನೋಡಿ ಫ್ರೆಂಡ್ಸ್. ಗ್ಯಾಂಗಲ್ಲಿ ಒಬ್ಬ ಒಳಗಡೆ ಹೋದ ಅಂದ್ರೆ ಪುಷ್ಪರಾಜ್ ಆಚೆ ಬರಲ್ಲ. ಸಾರಿ ಪುಷ್ಪರಾಜ್ ಅಲ್ಲ, ಅವನು ಜಾಲಿರೆಡ್ಡಿ ಹೋದ ಅಂದ್ರೆ ಅರ್ಧ ಅವರ್ ಬರಲ್ವಲ್ಲ. ಗೊತ್ತಿದ್ದು ಅವ್ನ ಕಳ್ಸಿದ್ರಲ್ಲ ಒಳಗಡೆ. ಮಚ್ಚ ಕತ್ಲಾದ್ರೂ ಆಗ್ಬಿಡುತ್ತೆ ಮಚ್ಚ, ಅವ್ನು ಆಚೆ ಬರಲ್ಲ ಮಚ್ಚ. ಗೈಸ್ ನಾವು ಇವಾಗಿದ್ದೀವಿ ವೇಲೂರ್ ಫೋರ್ಟ್. ಗೈಸ್ ನೋಡಿ ಕ್ಯಾಂಡಿ ಫೋರ್ಟ್ ವೇಲೂರ್. ಏನಾಯ್ತು? ಓಹೋ ಅಲ್ಲಿ ನೋಡಪ್ಪ ಯಾರೋ ನಿಂತವ್ರೆ, ಕಾವಲ್ ಕಾಯ್ತವ್ರೆ. ಫೋರ್ಟ್ ಮಾ ಇನ್ನೊಂದು ಹೇಳು, ಆಫ್ ಮಾಡಿದೀನಿ ಕ್ಯಾಮ್ರಾ. ನಾಯ್ಸ್ ಸರ್ ನಾಯ್ಸ್. ಒಳಗಡೆ ಊರು ಕಟ್ಕೊಂಡ್ಬಿಟ್ಟಿದ್ದಾರೆ 3 ಕಿಲೋಮೀಟರ್. ಗೈಸ್ ಏನಂತ ಇಂಪ್ರೆಸಿವ್ ಅನಿಸ್ತಾ ಇಲ್ಲ. ಸುಮ್ಮನೆ 15 ಕಿಲೋಮೀಟ್ರ್ ವಾಪಸ್ ಬಂದ್ರಿ, ಟೈಮ್ ವೇಸ್ಟ್ ಎಲ್ಲ ವೇಸ್ಟ್. ನೋಡಿ ಪಕ್ಕದಲ್ಲಿ ಫೀಲ್ಡು, ರೆಗ್ಯುಲರ್ ಆಗಿ ಆಟ ಆಡ್ದಂಗೆ. ಸುಮ್ಮನೆ ಮನೆ ಹತ್ರ ಯಾವುದೋ ಪಾರ್ಕ್ ಬಂದಂಗೆ ಐತೆ. ಬಟ್ ಅದು ಯಾವುದೋ ಟೆಂಪಲ್ ಇದೆ ಅಂದರು, ಅದಕ್ಕೆ ಹೋಗಿ ನೋಡೋಣ. ಅಟ್ಲೀಸ್ಟ್ ಚೆನ್ನಾಗೈತೆ ನೋಡೋಣ. ಇದೇ ಗೈಸ್ ಟೆಂಪಲು, ಚೆನ್ನಾಗೈತೆ ಟೆಂಪಲು. ಟೆಂಪಲ್ ವ್ಯೂ. ಟೆಂಪಲ್ ಮಾತ್ರ ಸಖತ್ತಾಗೈತೆ ಕಣಲ್ಲಿ. ಸಾಕತ್ತಾಗೈತೆ ಬಾಸ್. ಏನು ಗುರು, ಏನು ಕೆತ್ತನೆ ಮಾಡವ್ರೆ ಸೀರಿಯಸ್ಲಿ. ಗೈಸ್ ನೋಡಿ ಏನು ಸಖತ್ತಾಗಿ ಇದು ಮಾಡಿದ್ದಾರೆ. ಸೂಪರ್. ಕರೆಕ್ಟಾಗಿ ಕ್ಯೂ ಅಲ್ಲಿ ನಿಂತ್ಕೊಳ್ರಿ ಮಚ್ಚ, ಕ್ಯೂ ಅಲ್ಲಿ ಹೋಗ್ಬೇಕು. ಕ್ಯೂ ಅಲ್ಲಿ ನಿಂತ್ಕೊಳ್ರಿ ಕರೆಕ್ಟಾಗಿ. ಬ್ಯಾಕ್ ಟು ಹೋಮ್ ಎಲ್ಲ ಆಯಿತು. ವಾಪಸ್ ಮನೆ ಕಡೆ ಪಯಣ. ಬಾಯ್ ಮಾಡ್ರಿ, ಬಾಯ್ ಮಾಡ್ರ. ಏನು ಎಂಟು ಬ್ಲಾಗ್ ಇಲ್ಲ. ಸೊ ಗೈಸ್ ಫೈನಲಿ ಮನೆಗೆ ರೀಚ್ ಆದೆ. ಟೈಮ್ ಈಗ 10 ಗಂಟೆ. ಬೆಳಗ್ಗೆ 4 ಗಂಟೆಗೆ ಬಿಟ್ಟವರು, ಮನೆಗೆ ಬರೋ ಅಷ್ಟು 10 ಗಂಟೆ. ಸಕ್ಕದಾಗಿತ್ತು ರೈಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತು. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಸ್ಕೂಲ್ ಓದಬೇಕಾದ್ರೆ 200-250cc ನಮಗೆ ಒಂಥರ ಸೂಪರ್ ಬೈಕ್ ಥರ ಇತ್ತು. ಇದೆಲ್ಲ ನಾವು ತೊಗೊತೀವ, ಇದೆಲ್ಲ ನಮ್ಗೆ ಓಡ್ಸೋಕ್ಕಾಗುತ್ತಾ ಅಂದ್ಕೊಳ್ತಾ ಇದ್ರಿ. ಬಟ್ ಈಗ ನಮ್ಮ ಹತ್ರ 350cc ಇದೆ. ಸೊ ಅದು ಓಡಿಸ್ತಾ ಇದ್ದಾಗ ಅದನ್ನೇ ಯೋಚನೆ ಮಾಡ್ತಾಯಿದ್ದೆ. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಈ ಥರ ಒಂದು ಡ್ರೀಮ್ ಇತ್ತಲ್ಲ, ಇಂಥ ಒಂದು ಬೈಕ್ನ ನಾವು ಓಡಿಸ್ತೀವ, ತೊಗೊಳಕ್ಕಾಗುತ್ತಾ ಅಂತ. 350cc ಬೈಕ್ನ ಓಡಿಸ್ತಾ ಇದ್ರೆ ಹೈವೇಲಿ, ಆಹಾ ಸಖತ್ ಫೀಲ್ ಗುರು. ಸೊ ಸಿ ಯು ಗೈಸ್. ತುಂಬ ಟಯರ್ಡ್ ಆಗಿದ್ದೀನಿ. ಸೈನಿಂಗ್ ಆಫ್ ಫ್ರಮ್ ಮಿಸ್ಟರ್ ಅಂಡ್ ಮಿಸಸ್ ರಾಜ್. ಬಾಯ್, ಗುಡ್ ನೈಟ್.